ದಸರಾ ಇದರ ಪ್ರಯುಕ್ತ ಜಮಿನಿ ಸರ್ಕಸ್ ಇವತ್ತು ಮೈಸೂರು ನಗರದಲ್ಲಿ ಸನ್ಮಾನ್ಯ ಶಾಸಕರಾದಂಥ ಶ್ರೀವತ್ಸ ಅವರು, ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಅಯ್ಯೂಬ್ ಖಾನ್ ರವರು ಹಾಗೂ ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ. ಮೈಸೂರು ತನ್ನದೇ ಆದಂತಹ ಒಂದು ಪಾರಂಪರಿಕ ಹಿನ್ನೆಲೆಯನ್ನು ಹೊಂದಿರುವಂಥದ್ದು. ವಿಶ್ವವಿಖ್ಯಾತ ದಸರಾ, ಈ ವರ್ಷದ ದಸರಾ ಸುಮಾರು 412ನೇ ದಸರಾನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ದಸರಾದ ಸಂದರ್ಭದಲ್ಲಿ ನವರಾತ್ರಿಯ 9 ದಿನಗಳ ಕಾಲ ಮೈಸೂರು ನಗರ ದೀಪಾಲಂಕಾರದಿಂದ ಸಜ್ಜಾಗಿ ವಿಶ್ವದ ಮೂಲೆ ಮೂಲೆಯಿಂದ ಬರುವಂತ ಜನರಿಗೆ ಸ್ವಾಗತವನ್ನು ಕೋರಲು ಸಜ್ಜಾಗಿದ್ದೇವೆ. ಇವತ್ತೇನು ಈ ಸರ್ಕಸ್ ಅನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ, ನಾನು ಮೊಟ್ಟ ಮೊದಲಾಗಿ ವೀಕ್ಷಣೆ ಮಾಡಲು ಬಂದಂತಹ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರುತ್ತೇನೆ. ಇದು ಕೇವಲ ಮನೋರಂಜನೆ ಅಲ್ಲ, ಸರ್ಕಸ್ ಅಲ್ಲಿ ಸಾಹಸವನ್ನು ತೋರುವಂಥದಕ್ಕೆ ಅದರ ಹಿಂದೆ ತನ್ನದೇ ಆದಂತಹ ಒಂದು ಪರಿಶ್ರಮ ಮತ್ತು ಶ್ರಮ ಇರುತ್ತೆ. ಕಾಲ ಕಾಲಕ್ಕೆ ನಮ್ಮ ಮುಂದೆ ಬರುವಂತ ಕಾನೂನುಗಳು ಅದನ್ನ ಪಾಲನೆ ಮಾಡಿಕೊಂಡು ಈ ಸರ್ಕಸ್ ನೂರಾರು ಜನ ಇದನ್ನ ತಮ್ಮೆಲ್ಲರ ಮನೋರಂಜನೆಗಾಗಿ ಯಾರು ಶ್ರಮ ವಹಿಸ್ತಾರೆ ಅವರ ಪೋಷಣೆ ಮಾಡುವಂಥದ್ದು ಬಹಳ ಕಷ್ಟ ಸಾಧ್ಯದ ಒಂದು ಸಂಗತಿ. ಇವತ್ತು ಕಾನೂನು ಯಾವುದೇ ಪ್ರಾಣಿಯನ್ನ ಪ್ರದರ್ಶನಕ್ಕೆ ತರಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಾನು ನನ್ನ ಬಾಲ್ಯ ಜೀವನದ ಆ ನೆನಪುಗಳನ್ನ ಇಟ್ಕೊಂಡಂತಹ ಸಂದರ್ಭದಲ್ಲಿ ಹುಲಿಯನ್ನ ಈ ಸರ್ಕಸ್ ಅಲ್ಲಿ ತಂದಂಥದ್ದು ನಾನು ನೋಡಿದ್ದೇನೆ, ಆನೆ, ಒಂಟೆ, ಕುದುರೆ. ಆದರೆ ಇವತ್ತು ಕಾನೂನು ಎಷ್ಟು ಬಿಗಿಯಾಗಿ ಆಗಿರೋ ಕಾರಣದಿಂದ ಯಾವುದೇ ಪ್ರಾಣಿಯನ್ನ ನಾವು ಇಲ್ಲಿ ತರಕ್ಕೆ ಕಷ್ಟ ಸಾಧ್ಯ. ಅಖಿಲ ಭಾರತ ಸರ್ಕಸ್ ಎಕ್ಸಿಬಿಟರ್ಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿ ಅನೇಕ ಇಂಥ ಸವಾಲುಗಳನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಆಗಾಗ ನಾವು ಮಾತಾಡಿದ್ರು ಇದರಿಂದ ನಮಗೆ ಸಿಗ್ಬೇಕಾಗಿದ್ದಂತಹ ಒಂದು ನ್ಯಾಯಬದ್ಧವಾದಂತಹ ನ್ಯಾಯ ನಮಗೆ ಸಿಕ್ಕಿಲ್ಲ. ಇವತ್ತು ಪ್ರೇಮ್ರವರು ಪ್ರತಿ ವರ್ಷ ಇಲ್ಲಿ ಸರ್ಕಸ್ ಅನ್ನು ಆಯೋಜಿಸಿ ನಂತರ ಮಂಡ್ಯ, ಬ್ಯಾಂಗ್ಳೂರ್, ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಅವರು ಈ ಪ್ರದರ್ಶನವನ್ನು ಕೊಡುವಂಥದ್ದಕ್ಕೆ ಮುಂದಾಗ್ತಾರೆ. ಮೈಸೂರು ನಗರದ ಈ ದಸರಾ ಸಂದರ್ಭದಲ್ಲಿ ತಮ್ಮೆಲ್ಲರ ಆಶೀರ್ವಾದ ಮತ್ತು ಮೈಸೂರಿಗೆ ಆಗಮಿಸಿರುವಂತಹ ಲಕ್ಷಾಂತರ ಜನ ಪ್ರವಾಸಿಗರು ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು. ಇಲ್ಲಿ ನಿಮಗಾಗಿ ಪ್ರದರ್ಶನ ಕೊಡುವಂತಹ ಎಲ್ಲರಿಗೂ ಪ್ರೋತ್ಸಾಹ ಸಿಕ್ಕುವಂಥದ್ದು ಆಗಬೇಕು. ಇವತ್ತು ಅತ್ಯಂತ ಸಂತೋಷದ ಒಂದು ದಿನ ಅಂತ ನಾನಾದ್ರೂ ಭಾವಿಸ್ತೇನೆ. ಈ ಶ್ರಮಜೀವಿಗಳಿಗೆ ತಮ್ಮೆಲ್ಲರ ಪ್ರೋತ್ಸಾಹದ ಚಪ್ಪಾಳೆಯೊಂದಿಗೆ ಇವರಿಗೆ ಪ್ರೋತ್ಸಾಹ ನೀಡಬೇಕಾಗಿ ನಾನು ಕೋರ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೀನಿ. ನಮಸ್ಕಾರ. ಈ ಬಾರಿಯ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಅನೇಕ ವೈವಿಧ್ಯತೆಗಳ ನಡುವೆ ಸರ್ಕಸ್ ಕಂಪನಿಯ ಇಲ್ಲಿ ಬಂದು ಜಮಿನಿ ಸರ್ಕಸ್ ಅವರು ನಮ್ಮೆಲ್ಲರಿಗೂ ಮೈಸೂರಿನವರಿಗೆ ಮತ್ತೆ ಹೊರಗಿನವರಿಗೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ನಮ್ಮೆಲ್ಲರಿಗೂ ತೋರಿಸ್ತೀವಿ ಅಂತೇಳಿ ಜಮಿನಿ ಸರ್ಕಸ್ ಅನ್ನ ಪ್ರಾರಂಭ ಮಾಡಿದ್ದಾರೆ.
ಎಲ್ಲ ಜಗನಿ ಸರ್ಕಸ್ಸಿನ ಎಲ್ಲ ಸಿಬ್ಬಂದಿಯವರಿಗೆ ವಿಶೇಷವಾಗಿ ಈಗಾಗಲೇ ತನ್ವೀರ್ ಸಿಂಗ್ ಸಾಹೇಬ್ ಹೇಳಿದಂಗೆ ಬಹಳ ರಿಸ್ಕಿ ಕೆಲಸ ಇದು. ಜೀವವನ್ನ ಒತ್ತೆ ಇಟ್ಟು ಮಾಡ್ತಾ ಇರುವಂತ ನಮ್ಮೆಲ್ಲರಿಗೂ ಒಂದು ರಸದೌತಣವನ್ನ ಕೊಡ್ಲಿಕ್ಕೆ ಅವರವರ ಪ್ರಾಣವನ್ನೇ ಪ್ರಾಣವಾಗಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆ ರೀತಿ ಸರ್ಕಸ್ ಕಂಪನಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ವಿಶೇಷವಾದಂತ ಕೃತಜ್ಞತೆಯನ್ನು ಹೇಳ್ತಾ ಮತ್ತೊಮ್ಮೆ ಈ ಸರ್ಕಸ್ ಕಂಪನಿಗೆ ಶುಭಾಶಯಗಳನ್ನ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತಿಳಿಸ ಮಾತು ವಿರಾಮ ಹೇಳ್ತಾ ಇದ್ದೇನೆ. ಜೈ ಭಾರತ್ ಮಾತಾ. ಹಾಗೂ ಅತಿ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ. ನಾವು ಮೈಸೂರು ದಸರಾ ಬಂದು ಅಂದ ತಕ್ಷಣ ನಮ್ಮ ಮನೆಯ ಮಕ್ಕಳ ಬಾಯಿಯಲ್ಲಿ ಬರೆದು ಮೈಸೂರು ದಸರಾ ಬಂತು ಜಗನಿ ಸರ್ಕಸ್ ಬಂತ ಅಂತ ಕೇಳ್ತಾರೆ. ಮೈಸೂರು ದಸರಾಕ್ಕೆ ಜೀವ ಜಗನಿ ಸರ್ಕಸ್. ಸರ್ಕಸ್ ಇದ್ದರೆ ನಮ್ಮ ದಸರಾನೇ ಅಪೂರ್ಣ. ಆ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿ ಬರ್ತೀವಿ. ನಾವು ಕೇವಲ 200 ರೂಪಾಯಿನೋ 300 ರೂಪಾಯಿನೋ 100 ರೂಪಾಯಿ ಟಿಕೆಟ್ ತಗೊಂಡು ಒಳಗೆ ಬರ್ತೀವಿ. ಆದ್ರೆ ಇದು ದೊಡ್ಡಲ್ಲ. ಈ ಸರ್ಕಸ್ ಅವರು ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಜಾಗದಿಂದ ಬೇರೆ ಬೇರೆ ದೇಶದಿಂದ ಇವರು ಬಂದು ನಮಗೋಸ್ಕರ ಸರ್ಕಸ್ ನಡೆಸ್ತಾರಲ್ಲ, ಅದಕ್ಕೆ ನಿಜವಾಗ್ಲೂ ಈ ಕಲಾವಿದರುಗಳಿಗೆ ಈ ಸರ್ಕಸ್ ನಡೆಸೋರಿಗೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಇಲ್ಲಿ ಇವತ್ತು ಇವರ ಜೊತೆಯಲ್ಲಿ ಅನೇಕ ಕಲಾವಿದರು ಆಫ್ರಿಕನ್ ಕಲಾವಿದರು ಕೂಡ ತನ್ನ ಮನೋರಂಜನಾ ಕಾರ್ಯಕ್ರಮವನ್ನು ತೋರಿಸಕ್ಕೆ ಬಂದವರು. ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂಡಿದ್ದೆ, ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಾ. ಈ ಸರ್ಕಸ್ ನಡೆಸೋರು 3 ತಿಂಗಳು 1 ತಿಂಗಳು ಏನ್ ನಡೆಸ್ತಾರೋ ಅವರು ಮೈಸೂರಿನಿಂದ ಎಲ್ಲ ಜನ ಬಂದು ನೋಡ್ತಾರೆ ಅಂತ ಒಂದು ಆಸೆಯಿಂದ ಬರ್ತಾರೆ. ತಾವುಗಳು ಈ ಸರ್ಕಸ್ ಅನ್ನು ವೀಕ್ಷಿಸಿ ತಮ್ಮ ಅಕ್ಕಪಕ್ಕದ ಮನೆಯವರಿಗೆ ತಮ್ಮ ನೆಂಟರುಗಳಿಗೆ ಈ ಸರ್ಕಸ್ ಅನ್ನು ಕಲಿಸಿಕೊಡ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಈ ಸರ್ಕಸ್ ನಡೆಸೋರು ಎಲ್ಲರಿಗೂ ಹೂವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು